ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಂಗಲ್ಯ ಬಂದ. ನಾನು ಮಾವನ್ನ ನೋಡಬೇಕು ಅಣ್ಣ ಅಂತ ಪ್ರಕಾಶ್ಗೆ ಹೇಳಿದಾಗ ಸರಿ ಬಾ ಹೋಗೋಣ ಅಂತ ಇಟ್ಕೆ ಚೇಂಬರ್ಗೆ ಕರ್ಕೊಂಡು ಹೋದ. ಪ್ರಕಾಶ್ ಆಫೀಸ್ ರೂಮ್ನಲ್ಲಿ ಕುಳಿತು ಲೆಕ್ಕ ನೋಡ್ತಾ ಇದ್ದ ಮಾದೇಶ. ಆಗ ಕಾರ್ ನಿಲ್ಲಿಸಿ ಒಳಗೆ ಹೋದನು ಪ್ರಕಾಶ್. ಏನು ಕಣೋ, ಕಣ್ಮಣಿಯನ್ನು ಮನೆಯಲ್ಲಿ ಬಿಟ್ಟಿಯಾ ಅಂತ ಕೆಲಸ ಮಾಡ್ತಾನೆ ಅವನು ಕೇಳ್ದ. ಯಾಕೋ ಮಚ್ಚ, ಬೆಳಗ್ಗೆ ಕಣ್ಮಣಿಗೆ ಹುಷಾರಿಲ್ಲ ಅಂತ ಹೇಳಿದ್ಲು, ಅದ್ರ ಬಗ್ಗೆ ನೀನು ಒಂದು ಮಾತು ಕೂಡ ಕೇಳಿದ್ಯಾ ಅಂತ ಪ್ರಕಾಶ್ ನೆನಪಿಸಿದ. ಅವಳಿಗೆ ಆರೋಗ್ಯವಾಗಿದ್ದರೆ ತಾನೇ ಆಶ್ಚರ್ಯ. ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡಿರಬಹುದು, ಆರೋಗ್ಯ ಸರಿ ಇಲ್ಲದೆ ಹೋಗಿರಬಹುದು. ಅವಳ ಬಗ್ಗೆ ಕೇಳಿ ನಾನೇನು ಮಾಡಲಿ ಅಂತ ನಿರ್ಲಿಪ್ತವಾಗಿ ಉತ್ತರಿಸಿ ತನ್ನ ಕೆಲಸವನ್ನು ಮುಂದುವರಿಸ್ದ. ಸರಿ ಮಚ್ಚ, ನಾನು ಹೋಗಿ ಲೋಡ್ ಕಳಿಸ್ತೀನಿ ಅಂತ ಹೇಳಿ ಹೊರಗೆ ಹೋದ. ಒಳಗೆ ಬಂದು ಕಣ್ಮಣಿ. ಅವಳ ಕಾಲ್ಗೆಜ್ಜೆ ಶಬ್ದಕ್ಕೆ ಎಚ್ಚೆದವನು, ನಿಮಿರಿ ನೋಡಿ, ಇಲ್ಲಿ ನಿನ್ಗೇನು ಕೆಲಸ, ಯಾಕಿಲ್ಲಿ ಬಂದೆ ಅಂತ ಕೇಳ್ದ ಬಿಗಿಯಾದ ಧ್ವನಿಯಲ್ಲಿ. ಮಾವ ಪ್ಲೀಸ್ ಕೋಪ ಮಾಡ್ಕೋಬೇಡ, ಮನೆಯಲ್ಲಿ ಇದ್ಕೊಂಡು ನಿನ್ನ ಹತ್ರ ಮಾತಾಡೋಣ ಅಂದರೆ ನೀನು ಮಾತನಾಡ್ತಾನೇ ಇಲ್ಲ. ನನ್ನ ಕೈಯಲ್ಲಿ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಲು ಸಾಧ್ಯ ಇಲ್ಲ ಅಂತ ನಿನಗೆ ಗೊತ್ತು ಅಲ್ವಾ. ಅದಕ್ಕೆ ನಿನ್ನನ್ನು ನೋಡಿ ಮಾತಾಡೋಣ ಅಂತ ಪ್ರಕಾಶಣ್ಣನ ಹತ್ರ ಕೇಳಿ ಇಲ್ಲಿ ಬಂದೆ ಅಂದ್ಲು. ಏ ಪ್ರಕಾಶ್ ಅಂತ ಕೂಗಿದ್ರು ಅವನಿಗೆ ಕೇಳಿಸ್ಲಿಲ್ಲ. ಕೂಡಲೇ ಅವನಿಗೆ ಫೋನ್ ಮಾಡ್ದ. ಏನೋ ಮಚ್ಚ, ಈಗ ತಾನೇ ಬಂದೆ, ಅದಕ್ಕೆ ಆಗಲೇ ಫೋನ್ ಮಾಡ್ತಿದೀಯಾ ಅಂತ ಅವನು ಕೇಳ್ದ. ಮಗನೇ ಕೊಂದ್ಬಿಡ್ತೀನಿ ನೋಡು, ಈಗ ಯಾಕೆ ಅನಗತ್ಯವಾಗಿ ಇವಳನ್ನು ಇಲ್ಲಿ ಕರ್ಕೊಂಡು ಬಂದೆ. ಸರಿಯಾಗಿ ಬಂದು ಕರ್ಕೊಂಡು ಹೋಗಿ ಮನೆಯಲ್ಲಿ ಬಿಡು. ಜಾಸ್ತಿ ಕಿರಿಕಿರಿ ಮಾಡಿದರೆ ತುಳಿದ್ಬಿಡ್ತೀನಿ ಅಂತ ಕೋಪದಿಂದ ಮಾತನಾಡಿ ಫೋನ್ ಇಟ್ಟ. ಮಾವ ಈಗ ಯಾಕಿಷ್ಟು ಕೋಪ, ನಾನು ಮಾಡಿದ್ದು ತಪ್ಪೆ ಇಲ್ಲ ಅಂತ ಅನ್ನಲ್ಲ ಅಲ್ವಾ. ಅದಕ್ಕಾಗಿ ಇನ್ನೂ ಎಷ್ಟು ದಿನ ಹೀಗೆ ಇರ್ತೀಯ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು, ಕೇಳಿದರೆ ನೀನು ಕೂಡ ತುಂಬ ಸಂತೋಷ ಪಡ್ತೀಯ. ಪ್ಲೀಸ್ ಮಾವ ಅಂತ ಅವಳು ಬಲವಂತ ಮಾಡಿದ್ಲು. ನಿನ್ನಿಂದ ನನಗೆ ಯಾವುದೇ ಸಂತೋಷದ ವಿಷಯ ಸಿಗೋದಿಲ್ಲ ಕಣ್ಮಣಿ. ನಿನ್ನಿಂದ ನಾನು ಕಳ್ಕೊಂಡಿದ್ದು ತುಂಬ ದೊಡ್ಡದು. ಈಗಿನವರೆಗೂ ನನಗೆ ಅದನ್ನು ಮರೆಯಲು ಸಾಧ್ಯ ಆಗ್ತಿಲ್ಲ. ನನ್ನ ಅಮ್ಮ ನನಗಾಗಿಯೇ ಬದುಕಿದವಳು, ಎಷ್ಟು ಕಷ್ಟಪಟ್ಟಳು ಅಂತ ನನಗೆ ಮಾತ್ರ ಗೊತ್ತು. ಕೊನೆಗಾಲದಲ್ಲಿ ಅವಳನ್ನು ಚೆನ್ನಾಗಿ ಸಂತೋಷವಾಗಿ ಬದುಕಿಸಿ ನೋಡಬೇಕು ಅಂತ ಅಂದ್ಕೊಂಡಾಗ ಅವಳ ಉಸಿರನ್ನೇ ತೆಗೆದುಬಿಟ್ಟೆ ನೀನು. ನನಗೆ ಇದ್ದ ಸಿಟ್ಟಿಗೆ ಅಂದೇ ನಿನ್ನ ಕತ್ತು ಸೀಳ್ಬಿಡ್ತಾ ಇದ್ದೆ. ಆದರೆ ಏನು ಮಾಡೋದು, ನನ್ನ ಅಮ್ಮನಿಗೆ ಕೊಟ್ಟ ಮಾತು ನನ್ನನ್ನು ತಡೀತಾ ಇದೆ. ಮರ್ಯಾದೆಯಾಗಿ ಕಾಲೇಜ್ಗೆ ಹೋದ್ವಾ, ಮನೆಗೆ ಬಂದ್ವಾ ಅಂತ ಇರೋವರೆಗೂ ನಿನಗೆ ಯಾವುದೇ ತೊಂದರೆ ಇಲ್ಲ. ಸುಮ್ಮನೆ ನನ್ನನ್ನು ಕೆಣಕಿದ್ರೆ ಆಮೇಲೆ ಈ ಮಾದೇಶ್ ನನ್ನ ಬೇರೆ ರೀತಿ ನೀನು ನೋಡ್ತೀಯ ಅಂತ ಕಾಲರ್ ಎತ್ತಿ ಬೆದರಿಸುವ ದಾಟಿಯಲ್ಲಿ ಹೇಳ್ದ ಮಾದೇಶ್. ಪ್ಲೀಸ್ ಮಾವ ಅಂತ ಅವಳು ಶುರು ಮಾಡುವಾಗಲೇ ಮರ್ಯಾದೆಯಾಗಿ ಹೊರಗೆ ಹೋಗು, ಇಲ್ಲದಿದ್ರೆ ಕುತ್ತಿಗೆ ಹಿಡಿದು ಹೊರಗೆ ದೂಡಿ ಬಿಡ್ತೀನಿ ಅಂತ ಕೋಪದಿಂದ ಎದ್ದ. ಬೇಡ ನಾನೇ ಹೋಗ್ತೀನಿ ಅಂತ ಹೇಳಿ ಹೊರಗೆ ಬಂದಳು ಕಣ್ಮಣಿ. ಆಗ ಪ್ರಕಾಶ್ ಬಂದನು. ಏನು ಕಣ್ಮಣಿ ಮಾತಾಡಿದ್ಯಾ ಅಂತ ಕೇಳ್ದ. ಅಣ್ಣ, ಮಾವ ನಿಮಗೆ ಫೋನ್ ಮಾಡಿದ್ರಲ್ಲ, ವಿಷಯ ಅರ್ಥ ಆಗಲಿಲ್ವಾ, ಭಯಂಕರ ಕೋಪದಲ್ಲಿದ್ದಾರೆ. ಈಗ ಅವರು ಮಾತನಾಡಲು ಸಾಧ್ಯ ಆಗ್ತಿಲ್ಲ. ಅವ್ರ ಹತ್ರ ಹೇಗೆ ಮಾತಾಡೋದು ಅಂತ ಗೊತ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ. ನನ್ನನ್ನು ಕಾಲೇಜ್ ಹಾಸ್ಟೆಲ್ಗೆ ಸೇರಿಸ್ಬಿಡಿ, ನಾನು ಅಲ್ಲೇ ಇದ್ದು ಓದ್ಕೋತೀನಿ. ಮನೆಗೆ ಬಂದು ಅವ್ರನ್ನ ನೋಡಿಯೂ ಮಾತನಾಡಲು ಸಾಧ್ಯವಾಗದೆ ತುಂಬ ನೋವಾಗ್ತಿದೆ ಅಂತ ಕಣ್ಮಣಿ ಅವಳು ಹೇಳ್ತಿರುವಾಗಲೇ ಒಳಗಿನಿಂದ ಹೊರಬಂದ ಮಾದೇಶ. ಏನದು ಹಾಸ್ಟೆಲ್, ಕೊಂದ್ಬಿಡ್ತೀನಿ ನೋಡು, ಏನು ಅಷ್ಟೊಂದು ಸೊಕ್ಕ. ನನ್ನ ಅಮ್ಮ ಮಾತ್ರ ನನ್ನ ಹತ್ರ ಪ್ರಮಾಣ ಮಾಡಿಸ್ಕೊಂಡಿದ್ದರೆ ಅಂದೇ ನಿನ್ನನ್ನು ಸುಡುಗಾಡಿಗೆ ಕಳಿಸ್ತಾ ಇದ್ದೆ. ಏನು ಮಾಡೋದು, ಅವಳು ನಿನ್ನನ್ನು ಕಣ್ಣೀರು ಹಾಕಿಸ್ದೆ ಇದೇ ಮನೆಯಲ್ಲಿ ಬದುಕಿಸ್ಬೇಕು ಅಂತ ಹೇಳಿಬಿಟ್ಟಿದ್ದಾಳೆ. ಆ ಒಂದು ಕಾರಣಕ್ಕಾಗಿಯೇ ಇನ್ನೂ ನಾನು ತಾಳ್ಮೆಯಿಂದ ಇದ್ದೇನೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಮನೆಗೆ ಹೋಗು. ಅನಗತ್ಯವಾಗಿ ಏನಾದರೂ ಮಾತನಾಡಿದರೆ ಆಮೇಲೆ ನಾನು ಮನುಷ್ಯನಾಗೇ ಇರೋದಿಲ್ಲ ಅಂದ ಮಾದೇಶ. ಅವನ ಕೋಪ ನೋಡಿದವಳು, ಹೋಗ್ತೀನಿ ಮಾವ ಹೋಗ್ತೀನಿ, ಆದರೆ ಒಂದು ಮಾತು ಹೇಳ್ತೀನಿ ಬರೆದಿಟ್ಕೋ. ಖಂಡಿತ ಒಂದಿನ ನೀನೇ ಬಂದು ನನ್ನ ಹತ್ರ ಕಣ್ಮಣಿ ಅಂತ ಮಾತನಾಡಲು ಹಂಬಲಿಸ್ತೀಯ ನೋಡು, ಆವತ್ತು ನಿನ್ನನ್ನು ನೋಡ್ಕೋತೀನಿ ಅಂತ ಕೋಪದಿಂದ ಹೇಳಿ ಹೊರಟು ಹೋದಳು. ಅವನ ಕೋಪ ನೋಡಿದವಳು
ಹೋಗ್ತೀನಿ ಮಾವ ಹೋಗ್ತೀನಿ ಅಂತ ಹೇಳ್ತಾ ಹಾಗೆ ಹೊರಟಳು. ಹೌದು, ಇವಳು ದೊಡ್ಡ ಲೋಕ ಸುಂದರಿ, ಇವಳ ಹತ್ರ ಹೋಗಿ ಬೇಡ್ಕೊಳ್ಬೇಕಂತೆ. ಮುಖ ನೋಡು ಹೋಗೆ ಅಂತ ಹೇಳಿ ನನ್ನ ಪಂಚೆ ತುದಿಯನ್ನು ಹಿಡ್ಕೊಂಡವನು ಕೆಲಸದ ಕಡೆಗೆ ನಡೆದ. ಸೂರ್ಯ ಇತ್ತ ರೋಹಿಣಿ ಹತ್ರ ಹೋಗಿ ಏನಾದರೂ ವಿಚಾರಿಸಿ ನೋಡೋಣವಾ ಅನ್ನೋ ಆಲೋಚನೆಯಲ್ಲಿ ಸೂರ್ಯನಿಗೆ ಅವಳ ಫೋನ್ ನಂಬರ್ ಯಾವುದು ಅವನಿಗೆ ತಿಳಿಯೋದು. ಈಗ ಬೇರೆ ದಾರಿ ಇಲ್ಲದೆ ಅವಳನ್ನು ನೇರವಾಗಿ ಹೋಗಿ ಭೇಟಿಯಾಗೋಣ ಅಂತ ನಿರ್ಧರಿಸ್ದ. ನೀಲುನ ಮೇಲೆ ಎಷ್ಟೇ ಕೋಪ ಇದ್ದರೂ ಕೂಡ ಅವಮಾನ ಮಾಡಿ ಕಳಿಸಿದ್ರು ಆ ಕ್ಷಣದಿಂದ ಅವನ ಮನಸ್ಸು ಅವನನ್ನು ಚುಚ್ಚುತ್ತಾನೇ ಇತ್ತು. ಇದುವರೆಗೆ ಅವಳ ಮೇಲೆ ಅನುಮಾನ ಇಲ್ದಿದ್ದ ಕಾರಣ ಯಾವುದರ ಬಗ್ಗೆಯೂ ವಿಚಾರಿಸದೆ ಏನು ಸಮಸ್ಯೆ ಅಂತ ಅವಳನ್ನೇ ಕೇಳಿ ತಿಳ್ಕೊಳ್ಬಹುದು ಅಂದ್ಕೊಂಡಿದ್ದವನು. ಆದರೆ ಈಗ ಈ ಮಟ್ಟಿಗೆ ಸಮಸ್ಯೆ ಬಿಡಿದು ನಿಂತ ಮೇಲೆ ನೀಲುನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಲು ಏನಾದರೂ ಒಂದು ದಾರಿ ಸಿಗದೇ ಇರುತ್ತಾ ಅಂತ ಯೋಚಿಸಿದವನಿಗೆ ರೋಹಿಣಿಯೊಂದಿಗೆ ಮಾತನಾಡುವುದೇ ಸರಿ ಅಂತ ಅನ್ನಿಸಿತು. ತಕ್ಷಣವೇ ರೋಹಿಣಿ ಮನೆಗೆ ಹೊರಟನು ಸೂರ್ಯ. ಇತ್ತ ಸಾಮ್ರಾಟ್ ರೂಮ್ನಲ್ಲಿ, ಮಾವ, ನೀಲು ನನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಕಷ್ಟ ಆಗ್ತಿದೆ. ಎಲ್ಲರೂ ಹೀಗೆಯೇ ಮಾತನಾಡ್ತಾರಾ? ನಾವು ಎಲ್ಲಾದರೂ ಹೊರಗಡೆ ಪ್ರತ್ಯೇಕವಾಗಿ ಹೋಗಿಬಿಡೋಣ ಅಂದರೆ ನೀವು ಕೇಳ್ತಿಲ್ಲ ಅಂತ ರಾಶಿಕಾ ತೋಡ್ಕೊಳ್ತಿದ್ದಾಗ, ರಾಶಿಕಾ, ಈಗಾಗಲೇ ಸಮಸ್ಯೆಯಾಗಿದೆ, ಇದರಲ್ಲಿ ನೀನು ಬೇರೆ ಹೀಗೆ ಮಾತನಾಡಬೇಡ. ಸರಿ, ನಿನಗೆ ತುಂಬ ಕಷ್ಟ ಆಗ್ತಿದ್ರೆ ಬಾ, ನಾವಿಬ್ಬರು ಹೋಗಿ ನೀಲುನನ್ನು ನೋಡಿ ಅವಳಿಗೆ ಸಮಾಧಾನ ಹೇಳಿ ಬರೋಣವಾ? ಪಾಪ ಯಾರೂ ಇಲ್ಲ ಅಂತ ಅಳ್ತಿರ್ತಾಳೆ, ಗರ್ಭಿಣಿ ಹೆಣ್ಣು. ಈ ಸಮಯದಲ್ಲಿ ಗಂಡನ ಪ್ರೀತಿ ಪೂರ್ಣವಾಗಿ ಬೇಕು. ಆದರೆ ಅವಳ ಸಮಯ ಇಬ್ಬರನ್ನ ಈಗ ದೂರ ಮಾಡಿದೆ. ನಾವಾದರೂ ಅವಳಿಗೆ ಸ್ವಲ್ಪ ಸಮಾಧಾನ ಹೇಳಿ ಬರೋಣ ಅಂತ ಸಾಮ್ರಾಟ್ ಹೇಳಿದಾಗ, ಯಾಕೆ ಮಾವ, ಸೂರ್ಯ ಮಾವ ಹೀಗೆಲ್ಲ ಮಾತನಾಡ್ತಾ ಇದ್ದಾರೆ? ನೀಲು ಮೇಲೆ ಅವರಿಗಿದ್ದ ಪ್ರೀತಿ ಇಷ್ಟೇನಾ ಅಂತ ವೇದನೆಯಿಂದ ರಾಶಿಕಾ ಕೇಳಿದ್ಲು. ಡಾಕ್ಟರ್ ಆಗಿರಲಿ, ಪೊಲೀಸ್ ಆಗಿರಲಿ ಅಥವಾ ವಕೀಲರೇ ಆಗಿರಲಿ, ತಮ್ಮ ಸ್ವಂತ ಸಮಸ್ಯೆಯನ್ನು ತಾವೇ ಎದುರಿಸುವಾಗ ಹೀಗೆ ತಡವರಿಸ್ತಾರೆ. ಅದಕ್ಕಾಗಿಯೇ ಯಾವುದೇ ಆಸ್ಪತ್ರೆಯಲ್ಲಿ ರಕ್ತ ಸಂಬಂಧಗಳಿಗೆ ಯಾವ ಡಾಕ್ಟರ್ ಕೂಡ ಆಪರೇಷನ್ ಮಾಡೋದಿಲ್ಲ. ಅದೇ ರೀತಿ ಸ್ವಂತ ಕೇಸನ್ನು ಯಾವ ಪೊಲೀಸ್ ಆಫೀಸರ್ ಕೂಡ ತನಿಖೆ ಮಾಡೋದಿಲ್ಲ. ಅದೇ ರೀತಿ ಯಾವ ವಕೀಲರು ತನ್ನ ಕುಟುಂಬದ ಕೇಸನ್ನ ವಾದಿಸೋದಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಅಲ್ಲಿ ಕೇವಲ ಎಮೋಷ್ನಲ್ ಮಾತ್ರ ಇರುತ್ತೆ. ಆ ಕೆಲಸಕ್ಕೆ ಇರಬೇಕಾದ ಗಾಂಭೀರ್ಯ ಅಲ್ಲಿ ಇರೋದೇ ಇಲ್ಲ. ರಾಶಿಕಾ ಮುಂದೆ ಏನು ಮಾಡಬೇಕೆಂದು ಯೋಚಿಸಲು ಕೂಡ ಸಾಧ್ಯ ಆಗ್ತಿಲ್ಲ. ಮನಸ್ಸು ಪೂರ್ತಿ ಸಮಸ್ಯೆಯಿಂದ ಆವರಿಸ್ಕೊಳ್ತಿರುವಾಗ ಯಾವುದನ್ನು ಯೋಚಿಸಲು ಸಾಧ್ಯ? ಸೂರ್ಯನ ಸ್ಥಿತಿಯೂ ಕೂಡ ಪಾಪ ಈಗ ಅದೇ ರೀತಿ ಆಗಿದೆ. ಅವನು ಈಗ ನೀಲುಗೆ ಗಂಡನಾಗಿ ಆವೇಶದಲ್ಲಿ ಮಾತನಾಡಿದ್ದಾನೆ. ಅಷ್ಟಕ್ಕೆ ಬಿಟ್ಬಿಡೋದಿಲ್ಲ. ಇನ್ಮುಂದೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವನು ಇದ್ರ ಬಗ್ಗೆ ಖಂಡಿತ ಯೋಚಿಸಲು ಶುರು ಮಾಡ್ತಾನೆ. ನೀನು ಚಿಂತಿಸ್ಬೇಡ ರಾಶಿ, ಆದಷ್ಟು ಬೇಗ ಅವನೇ ಸತ್ಯ ಕಂಡು ಹಿಡಿತಾನೆ. ಅಲ್ಲಿವರೆಗೆ ನೀಲುಗೆ ನಾವೇ ಆಸರೆಯಾಗಿ ಇರಬೇಕು ಅಂತ ಹೇಳಲು ರಾಶಿಕಾ ಕೂಡ ಸರಿ ಅಂತ ಹೊರಟಳು. ಸಾಮ್ರಾಟ್ ರಾಶಿಗಳನ್ನು ಕರ್ಕೊಂಡು ಕೆಳಗೆ ಹೋದ. ಅಲ್ಲಿರುವವರು ಸಾಮ್ರಾಟ್ನನ್ನ ಏನೂ ಕೂಡ ಕೇಳಲಿಲ್ಲ. ಎಲ್ಲರೂ ಶೋಕತಪ್ತರಾಗಿದ್ದರು. ಅಯ್ಯ, ನಾವು ಅಕ್ಕನ ಮನೆಯವರಿಗೆ ಹೋಗಿ ಬರ್ತೀವಿ ಅಂತ ತಂದೆಯ ಬಳಿ ಮಾತ್ರ ಹೇಳಿ ಅವಳನ್ನು ಕರ್ಕೊಂಡು ಹೋದ ಸಾಮ್ರಾಟ್. ಅದೇ ಸಮಯದಲ್ಲಿ ಸೂರ್ಯ ರೋಹಿಣಿ ಮನೆಗೆ ಹೋಗಿದ್ದ. ಬೈಕ್ನಲ್ಲಿ ಹೋಗುವಾಗ ಸೂರ್ಯನೊಳಗೆ ಹಲವು ಯೋಚನೆಗಳು ಬಂದವು. ನೀಲು ಆರಂಭದಲ್ಲಿ ಇದ್ದುದಕ್ಕೂ ಮದುವೆ ನಂತರ ಇದ್ದುದಕ್ಕೂ ಬಹಳ ವ್ಯತ್ಯಾಸಗಳು ಕಂಡುಬಂದವು. ಪದೇ ಪದೇ ಅವಳು ಫೋನ್ನಲ್ಲಿ ಮಾತನಾಡೋದು, ಅವನು ಬಂದಾಗ ಸರಿ ಅಕ್ಕ ಆಮೇಲೆ ಮಾತನಾಡ್ತೇನೆ ಅಂತ ಹೇಳಿ ಫೋನ್ ಇಡೋದು ಅವನಲ್ಲಿ ಸಂಶಯ ಮೂಡಿಸ್ತು. ಮನಸ್ಸಿನೊಳಗೆ ಹಲವು ಹೋರಾಟಗಳು ನಡೆದರೂ ಅವನ ಮೆದುಳು ಮಾತ್ರ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾದವಳು ಇನ್ನಾರ ಜೊತೆಯೂ ಯಾಕೆ ಮಾತನಾಡ್ತಾಳೆ ಅಂತ ಪ್ರಶ್ನಿಸ್ತಾ ಇತ್ತು. ಇವೆರಡರ ನಡುವೆ ಸಿಕ್ಕಿಬಿದ್ದ ಅವನ ಸ್ಥಿತಿ ಈಗ ಪರಿತಾಪಕವಾಗಿತ್ತು. ಹೇಗೋ ಯೋಚಿಸ್ತಾನೆ ರೋಹಿಣಿ ಮನೆ ತಲುಪ್ತಾ ಸೂರ್ಯ. ಇವೆರಡರ ನಡುವೆ ಸಿಕ್ಕಿಬಿದ್ದ ಅವನ ಸ್ಥಿತಿಯಂತೂ ಪಾಪ. ನಂತರ ಅವನ ಬೈಕ್ ಸದ್ದು ಕೇಳಿ ವೇಗವಾಗಿ ಮನೆ ಒಳಗಡೆಯಿಂದ ಹೊರಗೆ ಓಡಿ ಬಂದಳು ರೋಹಿಣಿ. ಸೂರ್ಯನನ್ನು ನೋಡಿದ ಮೇಲೆ ಆಶ್ಚರ್ಯ ಆದರೂ ಒಂದು ರೀತಿಯಲ್ಲಿ ಒಳಗೆ ನಡುಕ ಉಂಟಾಯಿತು. ಆಸ್ಪತ್ರೆಯಲ್ಲಿ ನಡೆದನ್ನೆಲ್ಲ ಅವಳು ತಿಳಿದಿದ್ಲು. ಆದರೆ ಅವನ ಮುಂದೆ ಅದನ್ನು ತೋರಿಸ್ಕೊಳ್ಬಾರ್ದು ಅನ್ನೋದರಲ್ಲಿ ಅವಳು ಸ್ಪಷ್ಟವಾಗಿದ್ಳು. ವೇಗವಾಗಿ ಹೊರಗೆ ಹೋಗಿ ಅವನು ಬೈಕ್ ನಿಲ್ಲಿಸಿ ಇಳಿದು ಬರ್ತಾ ಇದ್ದಂತೆ, ಬನ್ನಿ
ನೀವು ಬರ್ತೀರಿ ಅಂತ ನಾನು ನಿರೀಕ್ಷಿಸೇ ಇರಲಿಲ್ಲ. ತುಂಬ ಸಂತೋಷ ಆಗ್ತಿದೆ ಅಂತ ತನ್ನ ಸಂತಸವನ್ನು ವ್ಯಕ್ತಪಡಿಸಿದ್ಲು ರೋಹಿಣಿ. ರೋಹಿಣಿ, ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕು. ನಾನು ಬೇರೆ ಹುಡುಗಿ ನೋಡಲು ಬಂದು ನಿಶ್ಚಿತಾರ್ಥ ಆದ ನಂತರ ಕೂಡ ನಿನ್ನನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಕೋಪದಿಂದ ಮಾತನಾಡಿದೆ. ಆಮೇಲೆ ಮನೆಗೆ ಹೋಗಿ ಯೋಚಿಸಿದಾಗ ನಾನು ನಿನ್ನನ್ನು ಹಾಗೆ ಮಾತಾಡಿಸಿದ್ದು ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ಈಗ ನೇರವಾಗಿ ಮಾತನಾಡೋಣ ಅಂತ ಬಂದೆ. ಸ್ವಲ್ಪ ಖಾಸಗಿ ವಿಷಯ ಮಾತನಾಡಬಹುದಾ ಅಂತ ಅವನು ಕೇಳಿದಾಗ, ಬನ್ನಿ ಮಾತನಾಡೋಣ ಅಂತ ಅವಳು ಮನೆಯ ಟೆರೆಸ್ಗೆ ಕರ್ಕೊಂಡು ಹೋದಳು. ಮೇಲೆ ಹೋದ ನಂತರವೂ ಇತ್ತ ನೋಡಿದವನೇ ಹೊರತು ಅವಳಲ್ಲಿ ಏನೂ ಮಾತಾಡಲಿಲ್ಲ. ಸ್ವಲ್ಪ ಹೊತ್ತಿನ ಮೌನದ ನಂತರ ಅವಳೇ ಮೌನ ಮುರಿದು ಕೇಳಿದ್ಲು, ನೀವು ಮಾತನಾಡಿದ್ದಕ್ಕೆ ಯಾಕೆ ಬೇಸರ ಪಡ್ತೀರಿ? ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ವೈಫ್ ನೀಲು ಇದ್ದಾರೆ, ಅದಕ್ಕೆ ನನ್ನ ಮೇಲೆ ಕೋಪದಲ್ಲಿ ಮಾತನಾಡಿದ್ರಿ. ಆದರೂ ನಮಗೆ ಎಂಗೇಜ್ಮೆಂಟ್ ಆಗಿದೆ. ಅವರೇ ನಿಮ್ಮನ್ನು ಬೇಡ ಅಂತ ಬಿಟ್ಟು ಹೋಗಿದ್ದಾರೆ. ಇನ್ನು ಮುಂದೆಯೂ ಬಿಟ್ಟು ಹೋದವರ ಬಗ್ಗೆ ಯೋಚಿಸಿ ನಿಮಗೆ ಬರುವವರನ್ನು ಕಷ್ಟಪಡಿಸಬೇಡಿ. ನನಗೆ ನೀವು ಅಂದರೆ ತುಂಬ ಇಷ್ಟ ಅಂತ ಮುಖವನ್ನು ಸಪ್ಪೆ ಮಾಡಿಕೊಂಡು ಹೇಳಿದ್ಲು. ನೀನು ಹೇಳೋದು ಸರಿ ರೋಹಿಣಿ, ಆ ನೀಲು ಬಿಟ್ಟು ಹೋಗಿದ್ದಾಳೆ. ಅವಳಿಗೆ ನಾನು ಇಷ್ಟ ಇಲ್ಲ ಇದ್ದಿದ್ದಕ್ಕೆ ಕಾರಣ ಬೇರೆ ಇನ್ನೊಬ್ಬನ ಜೊತೆ ಅವಳಿಗೆ ಇರುವ ಸಂಪರ್ಕ. ಅದು ನನಗೆ ಇವತ್ತೇ ತಿಳಿತು. ವಿಚಾರಿಸಿ ತಿಳ್ಕೊಂಡೆ. ಇನ್ನು ಮುಂದೆ ಈ ಜನ್ಮದಲ್ಲಿ ಅವಳು ನನಗೆ ಬೇಡ ಅಂತ ದೂರ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಅವಳ ಹೊಟ್ಟೆಯಲ್ಲಿರುವ ಮಗು ಕೂಡ ನನಗಲ್ವೇನೋ ಅಂತ ನನಗೆ ಸಂಶಯ ಇದೆ ಅಂತ ಹೇಳಲು ರೋಹಿಣಿಗೆ ಒಳಗೊಳಗೆ ಸಂಭ್ರಮ ಆಯಿತು. ಹಾಗಾದರೆ ನಿಜವಾಗಿಯೂ ನಂಬಿಟ್ನಾ? ಸಂತೋಷ ಅಂತ ಅಂದ್ಕೊಂಡವಳು ಹೊರಗೆ ಮಾತ್ರ ಮುಖವನ್ನು ದುಃಖದಲ್ಲಿ ಇಟ್ಕೊಂಡು, ಏನು ಹೇಳ್ತಿದ್ದೀರಿ? ಇನ್ನೊಬ್ಬನ ಜೊತೆ ಸಂಪರ್ಕವೇ? ಅಯ್ಯೋ, ಇಂತಹ ಹೆಣ್ಮಕ್ಳು ಇರ್ತಾರಾ? ನೀವು ಅವರನ್ನು ಎಷ್ಟು ಪ್ರೀತಿಸ್ತಿದ್ರಿ ಅಂತ ನೀವು ಮಾತನಾಡಿದ್ದನ್ನು ನೋಡಿಯೇ ನಾನು ತಿಳ್ಕೊಂಡೆ. ಹಾಗಿರುವಾಗ ನಿಮ್ಮನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಹೇಗೆ ಯೋಚಿಸ್ತಾರೆ? ನೆನೆಸ್ಕೊಂಡ್ರೆ ಮೈಯೆಲ್ಲ ನಡುಗ್ತಾ ಇದೆ ಅಂತ ಅವಳು ಏನೋ ತಿಳಿಯದವಳಂತೆ ನಟಿಸಿದ್ಲು. ಅದೇ ರೋಹಿಣಿ ನನಗೂ ಆಘಾತ ತಂದಿದ್ದು. ಏನು ಮಾಡೋದು, ಹೀಗೂ ದ್ರೋಹ ಮಾಡುವವರು ಇದ್ದಾರಲ್ಲ ಅಂದನು. ಸರಿ ಬಿಡಿ, ನೀವು ಅದನ್ನೆಲ್ಲ ಯಾಕೆ ಮನಸ್ಸಿನಲ್ಲಿ ಇಟ್ಕೋತೀರಿ? ಹೇಗೂ ಡಿವೋರ್ಸ್ ಆಗಿದೆಯಲ್ಲ, ಇನ್ನು ಮುಂದೆ ಅವರು ಬಂದು ನಮಗೆ ತೊಂದರೆ ಕೊಡ್ತಾರಾ? ನಮ್ಮ ಮದುವೆಯನ್ನು 6 ತಿಂಗಳು ಮುಂದೂಡಿದ್ದೀರಲ್ಲ, ಈಗ ಸ್ವಲ್ಪ ಯೋಚಿಸಿ ಮುಂದಿನ ತಿಂಗಳೇ ಮದುವೆ ಮಾಡ್ಕೊಳ್ಳೋಣವಾ ಅಂತ ನಾಚಿಕೆ ಇಲ್ಲದೆ ಅವಳೇ ಕೇಳಿದ್ಲು. ನಾನು 6 ತಿಂಗಳ ಸಮಯ ಕೇಳಿದ್ದು, ಎಂಗೇಜ್ಮೆಂಟ್ ಮಾಡಿದ್ದು. ಈಗ ಅದನ್ನು ಕಡಿಮೆ ಮಾಡೋದು ಬೇಡ, ಒಂದು ಮಾಡೋಣ. ಈ ಅವಧಿಯನ್ನು ನಾವಿಬ್ಬರು ಪರಸ್ಪರ ಅರ್ಥ ಮಾಡ್ಕೊಳ್ಳಲು ಬಳಸ್ಕೊಳ್ಳೋಣ. ನನ್ನ ಹತ್ರ ನಿನ್ನ ನಂಬರ್ ಇಲ್ಲ, ನಿನ್ನ ಫೋನ್ ನಂಬರ್ ಕೊಡು. ಡೈಲಿ ನಾನು ಮಾತನಾಡ್ತೀನಿ. ಸಮಯ ಸಿಕ್ಕಾಗ ಬಂದು ನೋಡ್ತೀನಿ. ಇಬ್ಬರು ಅರ್ಥ ಮಾಡಿಕೊಂಡು ಮದುವೆ ಆದರೆ ಜೀವನ ಸುಖವಾಗಿ ಇರುತ್ತೆ ಅನ್ನುತ್ತಾ ಸೂರ್ಯ ಅವಳ ಬಳಿ ನೇರವಾಗಿ ಮೊಬೈಲ್ ನಂಬರ್ ಕೇಳಲು ಹೀಗೆ ನಾಟಕ ಆಡಿದ. ಅವಳಿಗೆ ಒಳಗೊಳಗೆ ಸಂತೋಷ ತಡೆಯಲಾಗಲಿಲ್ಲ. ತುಂಬ ಸಂತೋಷ ಆಗ್ತಿದೆ. ಇದು ಹೇಳ್ತೇನೆ ಬರ್ಕೊಳ್ಳಿ ಅಂತ ನಂಬರ್ ಹೇಳಿದ್ಲು. ಅವಳು ಹೇಳ್ತಿದ್ದಂತೆ ಅವನು ತನ್ನ ಮೊಬೈಲ್ನಲ್ಲಿ ನೋಂದಾಯಿಸ್ಕೊಂಡ. ವಾವ್, ಫ್ಯಾನ್ಸಿ ನಂಬರ್ ಆಗಿದೆಯಲ್ಲ, ಈಗ ತಾನೇ ತಗೊಂಡಿದ್ದ ಅಂತ ಪರೀಕ್ಷಿಸಲು ಕೇಳ್ದ. ಇಲ್ಲ, ನಾನು ಮೊದಲ ಮೊಬೈಲ್ ತಗೊಂಡಿದ್ದರಿಂದ ಇದೇ ನಂಬರ್ ಬಳಸ್ತಾ ಇದ್ದೇನೆ. ಇದು ನನ್ನ ಫೇವ್ರೇಟ್ ನಂಬರ್, ಅದಕ್ಕೆ ಬದಲಾಯಿಸಲು ಮನಸ್ಸಿಲ್ಲ. ಎಲ್ಲರ ಹತ್ರ ಇದೇ ನಂಬರ್ ಇದೆ. ಪದೇ ಪದೇ ನಂಬರ್ ಬದಲಿಸಿದರೆ ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ ಅಲ್ವಾ ಅಂತ ಹೇಳಿದ್ಲು. ಓಕೆ ಓಕೆ ಅಂದನು ಸೂರ್ಯ. ಮತ್ತೆ ನಮ್ಮ ಮನೆಯವರೆಲ್ಲ ನಿನಗೆ ಇಷ್ಟ ಆದ್ರಾ ಅಂತ ಕೇಳ್ದ. ಎಲ್ಲರೂ ಇಷ್ಟ ಆದರೂ ನಿಮ್ಮ ಅತ್ತಿಗೆ ಎಲ್ಲ ಚೆನ್ನಾಗಿ ಮಾತನಾಡಿದರು ಅಂದ್ಲು. ಆಗ ನಿನಗೆ ನೀಲು ಬಗ್ಗೆ ಗೊತ್ತಾ? ಯಾವತ್ತಾದರೂ ನೀಲು ನಿನ್ನ ಹತ್ರ ಮಾತನಾಡಿದಾಳ ಅಂತ ಕೇಳಿದ. ನಮ್ಮ ಮನೆಯವರೆಲ್ಲ ನನಗೆ ನೀಲು ಚೆನ್ನಾಗಿ ಗೊತ್ತು. ದೇವಸ್ಥಾನದ ಫಂಕ್ಷನಲ್ಲಿ ಸಂಬಂಧಿಕರ ಮನೆ ಸಮಾರಂಭಗಳೆಲ್ಲ ನೋಡಿದ್ದೀನಿ, ಆದರೆ ಮಾತನಾಡಿದ್ದಿಲ್ಲ ಅಂತ ಚಾಕಚಕ್ಯತೆಯಿಂದ ಉತ್ತರಿಸಿದ್ಲು. ಓಕೆ ರೋಹಿಣಿ, ನೀಲು ಈಗ ನನ್ನ ಮೇಲೆ ಸ್ವಲ್ಪ ಕೋಪದಲ್ಲಿದ್ದಾಳೆ. ಅದಕ್ಕೆ ನಿನ್ನನ್ನು ಏನಾದರೂ ಬಂದು ನೋಡಿದರೂ ಅಥವಾ ಫೋನ್ ಮಾಡಿದರೂ ನನಗೆ ತಿಳಿಸು. ಯಾಕಂದರೆ ನಮ್ಮ ಮದುವೆ ನಿಲ್ಲಿಸಲು ಅವಳು ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು. ನನ್ನ ಬಗ್ಗೆ ಏನಾದರೂ ತಪ್ಪು ಹೇಳಿ ನೀನು ನಂಬಿ ಮದುವೆ ನಿಲ್ಲಿಸ್ತೀಯಾ ಅಂತ ನನಗೆ ಭಯ. ಅದಕ್ಕೆ ನೇರವಾಗಿ ಹೇಳೋಣ ಅಂತ ಬಂದೆ. ನಿನ್ನನ್ನು ಮದುವೆ ಆಗಲು ನನಗೆ ಸಂಪೂರ್ಣ ಸಮ್ಮತಿ ಇದೆ ಅಂತ ಸೂರ್ಯ ಹೇಳ್ದ. ಸರಿ, ನೀವು ಚಿಂತಿಸಬೇಡಿ. ನೀಲು ಅಲ್ಲ,
ಯಾರು ಬಂದು ನಿಮ್ಮ ಬಗ್ಗೆ ಏನೇ ಹೇಳಿದ್ರು ನಾನು ನಂಬೋದಿಲ್ಲ. ನೀವೇ ಬಂದು ಮಾತನಾಡಿದ್ದು ತುಂಬ ಸಂತೋಷ ಆಯಿತು ಅಂದ್ಲು. ಓಕೆ ರೋಹಿಣಿ, ನಾನೀಗ ಹೊರಡ್ತೀನಿ ಅಂತ ಅವಳನ್ನು ಬಿಟ್ಟು ಹೋಗಲು ಮನಸ್ಸಿಲ್ದವನಂತೆ ತಿರುಗಿ ನೋಡಿದನು ಸೂರ್ಯ. ಅವಳು ಅದನ್ನು ನಿಜ ಅಂತ ನಂಬಿದ್ಲು. ಬನ್ನಿ, ಮನೆಗೆ ಬಂದು ಹಾಗೆ ಹೋದರೆ ಚೆನ್ನಾಗಿರೋದಿಲ್ಲ. ಒಳಗಡೆ ಬನ್ನಿ, ಟೀ ಕುಡಿದು ಹೋಗಿ, ಅಮ್ಮ ಅಪ್ಪ ತೋಟಕ್ಕೆ ಹೋಗಿದ್ದಾರೆ ಅಂದ್ಲು. ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದರೆ ಸೂರ್ಯ ಒಳಗಡೆ ಬಂದು ತನ್ನೊಂದಿಗೆ ಪ್ರಣಯ ಮಾಡಬಹುದು ಅನ್ನೋ ಆಸೆ ಅವಳಿಗೆ. ಆದರೆ ನಡೆದಿದ್ದು ಬೇರೆಯೇ. ಪರವಾಗಿಲ್ಲ ರೋಹಿಣಿ, ಮನೆಯಲ್ಲಿ ಯಾರೂ ಇಲ್ಲ ಸಮಯದಲ್ಲಿ ನಾನು ಒಳಗೆ ಬರೋದು ಸರಿಯಲ್ಲ. ನಾನು ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ ಹೊರಟನು ಸೂರ್ಯ. ಆ ಉತ್ತರಕ್ಕೆ ಅವಳ ಮುಖ ಸಪ್ಪೆ ಆಯಿತು. ನಾನು ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಅಂತ ಪ್ರೀತಿಯ ದೃಷ್ಟಿಯಿಂದ ಅವಳನ್ನು ನೋಡಿ ಅವನು ಹೊರಟ. ಅವಳಿಗಂತೂ ತಲೆ ಮೇಲೆ ಚಿಟ್ಟೆಗಳು ಹಾರ್ತಿರುವಂತೆ, ಮೋಡದಲ್ಲಿ ತೇಲ್ತಿರುವಂತೆ ಅನುಭವ ಆಯಿತು. ಸ್ವಲ್ಪ ದೂರ ಹೋದ್ಮೇಲೆ ಬೈಕ್ ನಿಲ್ಲಿಸಿ ಸೂರ್ಯ ತನ್ನ ಗೆಳೆಯನಿಗೆ ಕಾಲ್ ಮಾಡಿ, ಮಚ್ಚ, ಈ ನಂಬರ್ ಬಗ್ಗೆ ಎಲ್ಲ ಡೀಟೇಲ್ಸ್ ಬೇಕು. ಎಷ್ಟು ದಿನದಿಂದ ಬಳಸ್ತಿದ್ದಾರೆ, ಈ ನಂಬರ್ಗೆ ಎಲ್ಲಿಂದ ಕಾಲ್ ಬಂದಿದೆ ಅನ್ನೋ ಎಲ್ಲ ಮಾಹಿತಿ ಬೇಕು. ಇನ್ನು ಮುಂದೆ ಈ ನಂಬರ್ ಕೂಡ ಟ್ರೇಸ್ ಮಾಡು. ಇದರಲ್ಲಿ ಬರುವ ಆಡಿಯೋ ಕಾಲ್ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಬೇಕು ಅಂತ ಹೇಳ್ದ. ದೀರ್ಘ ನಿಟ್ಟುಸಿರುಬಿಟ್ಟು ಹೊರಟ. ಸರಿ, ನೋಡೋಣ ಅಂದ್ಕೊಂಡು ಮನೆಗೆ ಹೋದ. ಇತ್ತ ನೀಲು ಮನೆಯಲ್ಲಿ ತಾಯಿ ಒಂದು ಕಡೆ ಕಣ್ಣೀರು ಹಾಕ್ತಾ ಕುಳಿತಿದ್ರೆ ತಂದೆ ವೇದನೆಯಲ್ಲಿ ಕುಳಿತಿದ್ರು. ನೀಲು ಬರೀ ನೆಲದ ಮೇಲೆ ಮಲಗಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹತ್ತು ಸುಸ್ತಾಗಿ ನಿದ್ರಿಸ್ಬಿಟ್ಟಿಲ್ಲ. ಆಗ ಸಾಮ್ರಾಟ್ ಮತ್ತು ರಾಶಿಕಾ ಬಂದರು. ಬೈಕ್ ಸದ್ದು ಕೇಳಿ ಶಾಂತಿ ಎದ್ದು ಹೊರಗೆ ನೋಡಿದಾಗ ಸಾಮ್ರಾಟ್ ಮತ್ತು ರಾಶಿಕಾ ಜೊತೆಯಾಗಿ ಬಂದಿದ್ದನ್ನು ನೋಡಿ, ಏನಕ್ಕೆ ನೀಲು ಏನು ಮಾಡ್ತಿದ್ದಾಳೆ ಅಂತ, ಏನಕ್ಕ ನೀಲು ಏನು ಮಾಡ್ತಿದ್ದಾಳೆ ಅಂತ ಕೇಳ್ದ ಸಾಮ್ರಾಟ್. ನಾನು ಅವಳನ್ನು ನೋಡಿಲ್ಲಪ್ಪ ಅಂತ ಹೇಳಿ, ಸರಿ ಇಬ್ಬರು ಕೂತ್ಕೊಳ್ಳಿ, ನಾನು ಟೀ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೋದರು. ನಂತರ ನೀಲುನ ತಂದೆ ನೋಡಿದ ಸಾಮ್ರಾಟ್, ಬಾವ, ಯಾಕೆ ಹೀಗೆ ಕುಸ್ತು ಹೋಗಿ ಕುಳಿತಿದ್ದೀರಿ? ಯಾವುದೋ ಕೆಟ್ಟ ಸಮಯ, ನಮ್ಮ ಮನೆಯಲ್ಲಿ ಏನೇನೋ ಆಗ್ತಿದೆ. ನೀಲು ಮತ್ತು ಸೂರ್ಯನ ನಡುವಿನ ಸಮಸ್ಯೆ ಹೀಗೇ ಇರೋದಿಲ್ಲ. ನೀಲುನ ಹೊಟ್ಟೆಯಲ್ಲಿ ಮಗು ಇದೆಯಲ್ಲ, ಮಗು ಹುಟ್ಟುವಷ್ಟರಲ್ಲಿ ಇಬ್ಬರು ಒಂದಾಗ್ತಾರೆ ಬಿಡಿ, ಚಿಂತಿಸಬೇಡಿ ಅಂತ ಸಮಾಧಾನ ಹೇಳ್ದ ಸಾಮ್ರಾಟ್. ಅದಕ್ಕೆ ವೇದನೆಯಿಂದ ನಕ್ಕ ಅವರು, ಹೇಗೆ ಮಗನೇ, ಚಿಂತಿಸದೇ ಇರಲು ಸಾಧ್ಯ? ಮಗು ಅವನದ್ದೆಂದು ಸಂತೋಷ ಪಟ್ಟಿದ್ದಾನ, ಅಂದಕ್ಕಾದರೂ ಮಗುವಿಗಾಗಿ ಒಂದಾಗ್ತಾರ ಅಂತ ನಂಬಲು ಸಾಧ್ಯ ಹೇಳು? ಆದರೆ ನನ್ನ ಮಗಳ ನಡತೆಯನ್ನು ಸಂಶಯ ಪಟ್ಟಿದ್ದಾನೆ ನಿನ್ನ ತಮ್ಮ. ಹಾಗಿರುವಾಗ ಮಗುವಿಗಾಗಿ ಒಂದಾಗ್ತಾರೆ ಎಂದು ಹೇಗೆ ನಂಬಲಿ? ಯಾವುದಕ್ಕೂ ಇನ್ನು ಮುಂದೆ ನನ್ನ ಮಗಳಿಗೆ ಯಾರು ಇಲ್ಲದಿದ್ದರೂ ನಾನು ನೋಡ್ಕೊಳ್ತೀನಿ. ಹೆತ್ತ ತಾಯಿಯೇ ನಂಬಿದ ಮೇಲೆ ಉಳಿದವರು ಹೇಗೆ ನಂಬ್ತಾರೆ ಅಂತ ಆ ಸತ್ಯವನ್ನು ಗಟ್ಟಿಯಾಗಿ ಹೇಳಿದಾಗ ಅಡುಗೆ ಮನೆಯಲ್ಲಿದ್ದ ಶಾಂತಿಗೆ ಚುಚ್ಚಿದಂತಾಯಿತು. ಬಾವಾ, ನಾವಿದ್ದೇವೆ, ಹಾಗೆಯೇ ಬಿಟ್ಬಿಡೋದಿಲ್ಲ. ಸೂರ್ಯ ಯಾವುದೋ ಆವೇಶದಲ್ಲಿ ಮಾತನಾಡಿದ್ದಾನೆ. ನಿಧಾನವಾಗಿ ಯೋಚಿಸಿದ್ರೆ ತಾನು ಮಾಡಿದ ತಪ್ಪು ಅವನಿಗೆ ತಿಳಿಯುತ್ತೆ. ನೀವೇ ನೋಡಿ, ಆದಷ್ಟು ಬೇಗ ಅವನೇ ನೀಲುನನ್ನು ಹುಡ್ಕೊಂಡು ಬರ್ತಾನೆ. ನೀಲು ಮೇಲೆ ಅವನೆಷ್ಟು ಪ್ರೀತಿ ಇಟ್ಟಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತು. ಆ ಪ್ರೀತಿ ಇಂದು ಕುರುಡು ಕೋಪವಾಗಿ ಹೊರಬಂದಿದೆ. ನಿಧಾನವಾಗಿ ಯೋಚಿಸಿದಾಗ ಅವನೆಲ್ಲೂ ಕೆಲಸ ಮಾಡುತ್ತೆ. ಆಗ ಎಲ್ಲಿ ತಪ್ಪು ನಡೆದಿದೆ ಅಂತ ಅವನೇ ಕಂಡುಹಿಡಿತಾನೆ. ನೀವು ನೀಲುಗೆ ಧೈರ್ಯವಾಗಿರಲು ಹೇಳಬೇಕು ಅಂದ. ಸರಿ ಮಗನೇ, ಏನಾದರೂ ಒಳ್ಳೆಯದು ನಡೆದರೆ ಸಾಕು ಬಿಡು ಅಂದರು. ಸರಿ ಬಾವ, ನಾನು ಮತ್ತು ರಾಶಿಕಾ ನೀಲುನ ನೋಡ್ಕೊಂಡು ಬರ್ತೀವಿ ಅಂತ ಇಬ್ಬರು ಕೂಡ ಒಳಗೆ ಹೋದರು. ನೀಲು ಮಲಗಿದ್ಲು. ಕಣ್ಣು ಮುಚ್ಚಿರೋದನ್ನು ಕಂಡು, ಮಾವ, ನೀಲು ನಿದ್ದೆ ಮಾಡ್ತಿದ್ದಾಳ ಅಂತ ರಾಶಿಕಾ ಕೇಳಿದ್ಲು. ಪರವಾಗಿಲ್ಲ, ಎಬ್ಸು, ಸ್ವಲ್ಪ ಹೊತ್ತು ಮಾತನಾಡಿ ಹೋಗೋಣ ಅಂತ ಸಾಮ್ರಾಟ್ ಹೇಳ್ದ. ನೀಲುನ ಎಬ್ಬಿಸಿದಾಗ ಅವಳು ಮೆಲ್ಲನೆ ಎದ್ದು ಕುಳಿದ್ಲು. ಅವಳನ್ನು ನೋಡಿದ ತಕ್ಷಣ ಮರೆಯಾಗಿದ್ದ ದುಃಖ ಮತ್ತೆ ಆವರಿಸಿ ಅವಳ ಕಣ್ಣಲ್ಲಿ ನೀರು ಹರಿಯಲು ಶುರುವಾಯಿತು. ಈ ಕತೆ ಮುಂದುವರಿಯೋದು. ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಎಲ್ಲ ಬೇಗ ಒಂದು ಮಾಡಿ ಅಂತ ಕೇಳಬೇಡಿ. ಯಾಕಂದರೆ ಕತೆ ಇನ್ನೂ ಟ್ವಿಸ್ಟ್ಗಳು ತುಂಬ ಚೆನ್ನಾಗಿದೆ. ಯಾವತ್ತೂ ಕೂಡ ಸೂರ್ಯ ಅವಳನ್ನು ಮದುವೆ ಆಗೋದಿಲ್ಲ. ಅವಳು ಕೆಟ್ಟವಳು ಅಂತ ಅವನು ಕಂಡುಹಿಡಿದೇ ಹಿಡಿತಾನೆ. ಅದುವರೆಗೂ ವೆಯ್ಟ್ ಮಾಡಿ ಕಥೆಯನ್ನು ನೋಡಿ. ಧನ್ಯವಾದಗಳು.